ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಎಷ್ಟು ಪರಿಪರಿಯಾಗಿ ಹೇಳಿದ್ರು ಕೇಳಲಾರದೆ ಹಠಕ್ಕೆ ಬಿದ್ದು ನನ್ನ ಮದುವೆ ಆದ್ರಲ್ಲ. ಯಾಕೆ ನನ್ನ ಮೇಲೆ ನಿನ್ನ ಪ್ರೀತಿ ಇರಲಿಲ್ಲವೇ? ಎಂಥ ಮಾತಾಡ್ತಿದ್ದೀರಿ? ಕಣ್ಣಿಲ್ಲದ ನನ್ನ ಬಾಳಿಗೆ ಕಣ್ಣಾದವರು ನೀವು. ಆದ್ರೆ ನನ್ನ ಮದುವೆ ಮಾಡಿಕೊಂಡ ತಕ್ಷಣ ಶಿಕ್ಷಣಕ್ಕೆ ಕೈ ಮುಗಿದು ಬಿಟ್ರಲ್ಲ, ಅದಕ್ಕೆ ಬೇಜಾರಾಯ್ತಷ್ಟೇ. ಕಲಿಯಬೇಕಿತ್ತೇನೋ ನಿಜ, ಆದರೆ ನಿನ್ನನ್ನು ಪ್ರೀತಿಯಿಂದ ಕಾಣುವ ಈ ಮನೆಯಲ್ಲಿ ಯಾರಿದ್ದಾರೆ ಹೇಳು? ಈ ಮನೆಯಲ್ಲಿ ಅದಕ್ಕಾಗಿ ನಾನು ಶಿಕ್ಷಣಕ್ಕೆ ಶರಣ ಹೊಡೆದು ಅಣ್ಣನ ಜೊತೆ ಅಂಗಡಿ ಸೇರಿದೆ. ಅಲ್ರಿ, ಕುರುಡಿ ಆದ್ರೆ ಏನಾಯ್ತ್ರಿ? ನನ್ನ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳುವಷ್ಟು ಎದೆಗಾರಿಕೆ ನನ್ನ ಹತ್ರ ಇದೆ. ಅಪ್ಪಿ, ಹೆಲೋ, ಇಲ್ಲಿ ಏನೋ ಇದಾರಲ್ಲ ಇವರು. ನೀವು ನಾಟಕ ಮಾಡಂತಂದ್ರೆ ಮಾಡ್ತೀವಿ, ಮಾಡಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತೀವಿ. ನಿಮ್ದು ಇದು 50,000 ಇಲ್ಲ 1,00,000 ಖರ್ಚಾದ್ರೂ ನಾನು ಒಬ್ಬನೇ ಕೊಡ್ತೀನಿ. ನೀವು ಈ ಥರ ಮಾಡಿದ್ರೆ ನನಗೆ ಬೇಕಾಗಿಲ್ಲ, ಇಲ್ಲಾಂದ್ರೆ ನಾನು ನಾಟಕ ಪಾಣ ತೊಳೆದು ಒಳಗಡೆ ಹೋಗ್ತೀನಿ. ಅಭಿಮಾನನೇ ಇಲ್ಲಲ್ಲ ನಿಮಗೆ ಯಾರಿಗೂ ಇಲ್ಲಿ. ನಾಟಕದ ಅಭಿಮಾನ ಇರಬೇಕು ಮನುಷ್ಯನಿಗೆ. ಅಭಿಮಾನ ಇಲ್ಲ ಅಂದ್ರೆ ಇದು ಈ ತರ ಆಗ್ತದೆ. ಇದು ಒಂದು ಲಾಸ್ಟ್ ಇಯರ್ ಅದು ನಂದು. ನೆಕ್ಸ್ಟ್ ಇಯರ್ ಇಂದ ನಮ್ಮ ಊರಾಗ ನಾಟಕ ಮಾಡಲ್ಲನು, ನಾನು ಮಾಡಲ್ಲ, ಯಾರು ನಾಟಕ ಆಗಲ್ಲ ಇಲ್ಲಿ. ಬಸ್ ಇದು ಲಾಸ್ಟ್ ಟೈಮ್ ಇದು ಈ ತರ ಇದಲ್ಲ. ಯಾವ ಊರಲ್ಲಿನೂ ಈ ತರ ಮಾಡಲ್ಲ. ನೀವು ಈ ತರ ಮಾಡ್ತೀರ ಅಂದ್ರೆ ನಾವ್ ಯಾಕೆ ನಾಟಕ ಮಾಡ್ಬೇಕು ಹೇಳಿ? ನಮ್ದು ಎಲ್ಲರದ ಕೈ ಕಾಲು ಬಿದ್ದೇವತ್ತ. ನಮ್ಮ ಪಾರ್ಗೊಳಿದ್ರೆ ಏನ ಬಿ ಚಲೋ ಹೇಳ್ತದ. ಮತ್ ನಿಮಗೆ ವಿರೋಧ ಮಾಡತ್ತು. ಈಗ ಏನು ಮಾಡಬೇಡ್ರಿ. ಯಾಕೆ ನೋಡಿ, ಎಲ್ಲ ಮಂದಿ ಹೊರಗಿಂದ ಬೇದ, ನಮ್ಮ ಊರಂದ ಬೇದ. ಎಲ್ಲರೂ ಸಹಕಾರ ಮಾಡ್ರ. ಊರಂತ ಮಂದಿ ಬಿ ನಮ್ದು ವಿರೋಧ ಇದ್ರ ಬಿ ಚಲೋ ಇದ್ರ ಬಿ ಚಲೋ ಸಹಕಾರ ಮಾಡ್ರ. ನೀವು ನಮ್ದು ಫಾಜಿಲ್ ಹೊಡಿಸಿ ಇಲ್ಲಿ ಮಾಡಬೇಡ್ರಿ. ಯಾಕೆ ನೋಡಿ, ಅವ್ರು ನಾಟಕ ಚಲೋ ಮಾಡ್ಲತ್ತಾರ, ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಬೇಡ್ರಿ. ಯಾಕಂದ್ರೆ ನಿಮ್ಮ ಅಪ್ಪ ನಿಮ್ದು ಎಲ್ಲರದೇ ಇದು ಮಾಡ್ಲತ್ತಾರ. ಇಲ್ಲ ನಿಮ್ ಮಾಡೈತು ಅಂದ್ರೆ ಇಲ್ಲಿ ನಾಟಕ ಬಂದ್ ಮಾಡ್ತಾವ. ರೊಕ್ಕ ಕುಡುಪಿ ಅವ್ರು ಕಮ್ಮಿರ್ರೆ ಮಾಡಬೇಡ್ರಿ ಇಂಥದ್ದು. ಯಾರ್ಯಾರು ತಿಂಡಿ